ಒಡಿಶಾದ ಪುರಿಯಲ್ಲಿ ಐತಿಹಾಸಿಕ ಹಾಗೂ ಪೌರಾಣಿಕ ಜಗನ್ನಾಥನ ರಥಯಾತ್ರೆ ನಡೆಯುತ್ತಿದೆ. ಇದೇ ತಿಂಗಳ 16ರಿಂದ ಆರಂಭವಾಗಿರುವ ರಥಯಾತ್ರೆಯಲ್ಲಿ ಮಹಾರಥವೇರಿರುವ ಜಗನ್ನಾಥ ಸುಭದ್ರ ಹಾಗೂ ಬಲಭದ್ರ ದೇವರು ಗುಂಡಿಚಾ ಮಂದಿರದತ್ತ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಈ ರಥಯಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಂಡಿದ್ದು ಜಗನ್ನಾಥನ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ. ನಾಳೆ ಮಹಾಲಕ್ಷ್ಮಿಯು ಗುಂಡಿಚಾ ದೇವಾಲಯಕ್ಕೆ ಭೇಟಿ ನೀಡುವ ಹೆರಾ ಪಂಚಮಿ ಆಚರಣೆಯನ್ನು ಮಾಡಲಾಗುತ್ತದೆ. ಇದೇ 24ರಂದು ಶುಕ್ರವಾರ ಗುಂಡಿಚಾ ಮಂದಿರದಿಂದ ಜಗನ್ನಾಥನ ಮರು ರಥಯಾತ್ರೆ ಆರಂಭಗೊಳ್ಳುತ್ತದೆ. ಗುಂಡಿಚಾ ದೇವಾಲಯದಿಂದ ಜಗನ್ನಾಥನ ಮುಖ್ಯ ಆಲಯದವರೆಗೆ ಮರುಯಾತ್ರೆ ನಡೆದು ಇದೇ 25ರಂದು ಶನಿವಾರ ಸುನಾಭೇಷ ಆಚರಣೆ ನಡೆಯಲಾಗುತ್ತದೆ. ಇದೇ 26 ಭಾನುವಾರ ಎಲ್ಲ ಯಾತ್ರಿಕರಿಗೆ ಪವಿತ್ರ ತೀರ್ಥ ವಿತರಣೆ ಹಾಗೂ ಜುಲೈ 27ರ ಸೋಮವಾರದಂದು ದೇವತಾ ಮೂರ್ತಿಗಳನ್ನು ಗರ್ಭಗುಡಿಯಲ್ಲಿ ಮರುಸ್ಥಾಪನೆ ಮಾಡುವ ಮೂಲಕ ರಥಯಾತ್ರೆ ಸಂಪನ್ನಗೊಳ್ಳಲಿದೆ. ಪುರಾಣಗಳ ಪ್ರಕಾರ ಪುರಿಯ ಜಗನ್ನಾಥ ಮಂದಿರದಲ್ಲಿರುವ ದೇವತಾ ಮೂರ್ತಿಯಲ್ಲಿ ಶ್ರೀಕೃಷ್ಣನ ಸಜೀವ ಹೃದಯವಿದೆ ಎಂಬ ನಂಬಿಕೆಯಿದೆ. ಪ್ರತಿ ವರ್ಷ ಜಗನ್ನಾಥನ ಮೂಲ ಮೂರ್ತಿಯು ಮಂದಿರದಿಂದ ಹೊರಬಂದು ರಥಯಾತ್ರೆಯಲ್ಲಿ ಪಾಲ್ಗೊಂಡು ಭಕ್ತರಿಗೆ ದರ್ಶನ ನೀಡುವುದು ಈ ಯಾತ್ರೆಯ ವಿಶೇಷವಾಗಿದೆ.